ಗಟ್ಟಿಗಿತ್ತಿನೂ ದೌರ್ಬಲ್ಯವೆನ್ನುವುದರ ಅರ್ಥವೇ ನಿನ್ನಲ್ಲಿರಲಿಲ್ಲ. ಕೆಲವರಿಗೆ ನಿನ್ನಂತಹ ಕೆಲವರು ಸಾವೆನ್ನುವ ನೋವನ್ನು, ನೋವೆನ್ನುವ ಸಾವನ್ನು ಕೆಲವೊಮ್ಮೆ ಹೀಗೂ ಸಂಭ್ರಮಿಸುವರೆಂದು ಅರ್ಥವಾಗುವುದಿಲ್ಲ. ಮತ್ತು ಈ ಸಡಗರದ ಬೆನ್ನಿನಲ್ಲಿ ಅದೆಂತಹ ಶಕ್ತಿಯುಂಟೆಂದು, ಅದು ಅದಮ್ಯವೆಂಬುದರ ಸರಿ ಅವಳಿ ಎಂದು ತಿಳಿದು ಬರುವುದಿಲ್ಲ. ನಿನ್ನ ನಗು ಕುಸಿಯುತ್ತಿರುವ ಮನೆಯ ಮೇಲಿದ್ದ ದೃಷ್ಟಿ ಬೊಂಬೆಯಂತೆಂದು ಯಾರೂ ಅರಿತಿರಲಿಲ್ಲ. ನಿನ್ನೀ ಚಾಚುಗೈಗಳು ಆಕಾಶದ ಸೆಳವಿನಿಳಿದು ಜ್ಯೋತ ನೇಣಿನ ಉರುಳೆಂದು ನಾನೂ ತಿಳಿದಿರಲಿಲ್ಲ. ಬದುಕು ಕೊಳೆತು ನಾರುವ ಗೊಬ್ಬರದಲ್ಲೂ ಚಿಗಿಯತಕ್ಕ ಊಟದ ಬೆಳೆಯೆಂದು ನಿನ್ನಷ್ಟು ನೀನಿದ್ದ ಲೋಕದುದ್ದಕ್ಕೂ ಗೊತ್ತಾಗಲಿಲ್ಲ. ಎಲ್ಲಕ್ಕಿಂತ ನೋವನ್ನು ಎಂಥದೋ ಚಂದದೆಡೆಗಿನ ನಡೆಹಾದಿಯಾಗಿಸಿಕೊಂಡ ನಿನ್ನ ಜಾಡು ಈ ಹೊತ್ತಿಗೂ ನನ್ನ ಕೈಗೆಟುಕಿಲ್ಲ. ನಿಮ್ಮ ಕೆಲಸಗಳ ಬಗ್ಗೆ ಅಂದರೆ ಈ ಆರ್ಕಿಟೆಕ್ಚರ್ ಈ ಪ್ರೊಫೆಷನ್ ಬಗ್ಗೆ ಮ್ಯಾಮ್ ಎಷ್ಟು ಇಂಟ್ರೆಸ್ಟ್ ಇತ್ತು? ಇಲ್ಲ, ಇದು ನಾ ಹೇಳಿದ್ನಲ್ಲ, ಇದು ಕನ್ನಡೇತರ ಜಗತ್ತಿನ ಒಂದು ವೃತ್ತಿ ಇದು, ಆಯಿತಾ. ಅಷ್ಟೊಂದು ಇರಲಿಲ್ಲ. ಆಮೇಲೆ ಇವುಗಳೆಲ್ಲ ಅರ್ಥನೂ ಆಗ್ತಿರ್ಲಿಲ್ಲ. ಇದು ತುಂಬ ಕಾಂಪ್ಲಿಕೇಟೆಡ್ ಅನ್ಸತ್ತೆ ನಮಗೆ ಈ ಕಡೆಯಿಂದ ನೋಡಿದವರು. ಏನು ಗೊತ್ತಾ, ಇದು ಆರ್ಕಿಟೆಕ್ಚರ್ ಅನ್ನೋದು ಫಿಸಿಕ್ಸ್ ಮತ್ತು ಫಿಲಾಸಫಿ ಎರಡನ್ನೂ ಜೊತೆಗೆ ಇಟ್ಕೊಂಡು ಆಗುವಂಥದ್ದು, ಆಯಿತಾ. ಈ ಫಿಸಿಕ್ಸ್ ಅಂದರೆ ನಿಮಗೆ ಟೆಕ್ನಾಲಜಿ ಏನು ಮಾತಾಡ್ತೇವೆ, ತಂತ್ರಗಾರಿಕೆ, ತಂತ್ರಜ್ಞತೆ, ಅವುಗಳಿಲ್ಲದೆ ಇದು ನಡೆಯೋದಿಲ್ಲ. ಆದರೆ ನಾವೆಲ್ಲ ಆರ್ಕಿಟೆಕ್ಟ್ಗಳು ಕಟ್ಟೋದನ್ನು ಒಂದು ಸಮಾಜಕ್ಕಾಗಿ, ಮನುಷ್ಯನ ಪರಿಸರಕ್ಕಾಗಿ. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ದ ವರ್ಲ್ಡ್ ಅಂತಾನೆ. ನೀವು ನಡೆದಾಡುವ ಈ ಊರು ಕೂಡ ಆರ್ಕಿಟೆಕ್ಟ್ಗಳ ಕಲ್ಪನೆನೇ ಅಲ್ವಾ. ಆಮೇಲೆ ಸಿನಿಮಾ ತಗೊಂಡ್ರೆ ಯಾವುದಾದ್ರೂ ಸಿನಿಮಾ ಆರ್ಕಿಟೆಕ್ಚರ್ ಇಲ್ಲದೆ ನಡೆಯುತ್ತಾ? ಚಾನ್ಸೇ ಇಲ್ಲ ಸರ್. ಪ್ರತಿಯೊಂದು ದೃಶ್ಯವೂ ಯಾವುದೋ ಮನೆಯಲ್ಲಿ, ಯಾವುದೋ ಬೀದಿಯಲ್ಲಿ, ಯಾವುದೋ ಅರಮನೆಯಲ್ಲಿ. ಕರೆಕ್ಟ್, ಆಯಿತಾ. ಸೊ ನಾನು ವೈಯಕ್ತಿಕವಾಗಿ ಈ ವಾಸ್ತುಶಿಲ್ಪ ಅನ್ನೋದು ಇಟ್ಸ್ ದ ಫಸ್ಟ್ ಆ್ಯಕ್ಟರ್. ಓಕೆ. ಆಮೇಲೆ ಉಳಿದವ್ರು ಬರ್ತಾರೆ ಅದರೊಳಗೆ. ಅದೇ ನಾನು ಅದನ್ನೇ ಕೇಳೋದಕ್ಕೆ ಬಂದೆ. ಇವಾಗ ನೀವು ಅಂದರೆ ಔಟ್ ಆಫ್ ಅಗೇನ್ ನಿಮ್ಮ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದು ಈ ವಾಸ್ತು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ನನ್ನ ಪ್ರಶ್ನೆ ಇನ್ನೊಂದು ಹೆಚ್ಚಾಗಿ ಸತ್ಯನೋ ಅಸತ್ಯನೋ ಸರ್? ವೈಯಕ್ತಿಕವಾಗಿ ನಾನು ನಂಬೋದಿಲ್ಲ, ಆದರೆ ಇವತ್ತು ಜಗತ್ತು ನಂಬುತ್ತೆ. ಹಾಗಾಗಿ ಅದು ಅನಿವಾರ್ಯ ನಾವು ಹೇಳ್ಕೊಳ್ಳುವಂಥದ್ದು. ಅಲ್ಲ, ಬಟ್ ನೀವು ನಿಮ್ಮ ಒಂದು ಕ್ಲೈಂಟ್ಸ್ಗೆ ಇದ್ರ ಬಗ್ಗೆ ಎಲ್ಲ ಮಾಡುವಾಗ ದೇ ವಿಲ್ ಬಿ ಸ್ಪೆಸಿಫಿಕ್ ಈ ವಾಸ್ತು ವಿಚಾರವಾಗಿ? ಇಲ್ಲ, ಇವತ್ತಿನ ದಿನ 100ರಲ್ಲಿ 90 ಜನ ಅವರು ವಾಸ್ತು ಕಾಂಪ್ಲೈನ್ಸ್ ಅಂತ ಕೇಳ್ತಾರೆ. ಅದು ವಾಸ್ತು ಪ್ರಕಾರವಿರಬೇಕು, ಹಾಗಾಗಿ ಮಾಡಬೇಕಾಗತ್ತೆ. ಆದರೆ ಒಂದು ನಗರದ ಪರಿಸ್ಥಿತಿಯಲ್ಲಿ, ನಗರದ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವೆಲ್ಲವನ್ನು ಸಹಜವಾಗಿ ಸ್ಪಾಂಟೇನಿಯಸ್ ಆಗಿ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇಷ್ಟೊಂದು ಕಾಂಪ್ರಮೈಸ್ಗಳು, ಹೊಂದಾಣಿಕೆಗಳು ನಡೆಯುತ್ತವೆ. ಸೊ ಅವರು 100 ಕೇಳಿದ್ರೆ ನಾವು ಒಂದು 50-60 ಮಾಡ್ತೇವೆ ಅಷ್ಟೆ. ನಿಮ್ಮ ಇವಾಗ ಈ 4-5 ಮಂತ್ಸಿನ ದಿನಗಳಲ್ಲಿ ಈ ಆರ್ಕಿಟೆಕ್ಚರ್ ಅಂದರೆ ಈ ಸಂಬಂಧಪಟ್ಟ ಕೆಲಸಗಳು ನಡೀತಾ ಇದೆಯಾ ಅಥವಾ ಒಂದು ಬ್ರೇಕ್ ತೊಗೊಂಡಿದ್ದೀರಾ? ಏನಾಗಿದೆ ಗೊತ್ತಾ, ಅವಳು 2 ವರ್ಷ ಈಗ ನಮ್ಮ ಮನೆಯಲ್ಲಿ ಅವಳಿಗೆ ಆರೈಕೆಗೆ, ಶುಶ್ರೂಷೆಗೆ ಯಾರೂ ಇರಲಿಲ್ಲ. ಆಮೇಲೆ ಮನೆಯವರೆಗೂ ಆಮೇಲೆ ಮನೆಯಲ್ಲಿರುವ ಸಹಾಯಕ್ಕೆ ಅಂತ ತಗೊಳ್ತೀವಲ್ಲ, ಅವ್ರಿಗೆ ವೈಯಕ್ತಿಕತೆ ಅಂತ ಎಲ್ಲಿ ಬರುತ್ತೆ. ಹಾಗಾಗಿ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಅವಳ ಸಲುವಾಗಿ ಮೀಸಲಿಟ್ಕೊಂಡೆ. ಹಾಗಾಗಿ ಕೆಲಸಗಳನ್ನೆಲ್ಲ ತಗ್ಗಿಸ್ಬಿಟ್ಟೆ. ಬರವಣಿಗೆ ಕೆಲಸ ಎಲ್ಲಿವರೆಗೂ ಬಂದಿದೆ? ಏನು ಹೊಸದಾಗಿ ಬರಿತಾ ಇದ್ದೀರಾ? ಬರವಣಿಗೆ ವಿಷಯಕ್ಕೆ ಬಂದರೆ, ಈಗ ನಾನು ಈ ಮೈಸೂರು ಪುರಾಣ ಕಥನ ಅಂತೇನು ಹೇಳಿದೆ, ಅದ್ರದ್ದು ಇನ್ನೂ 2 ಭಾಗಗಳಿದೆ. ಅವುಗಳ ಮೇಲೆ ಕೆಲಸ ಮಾಡಬೇಕಿದೆ. ಒಂದು ಮಹಾಭಾರತದ ವಿರಾಟ ಪರ್ವವನ್ನು ಆಧರಿಸಿ ಒಂದು ಕಾದಂಬರಿ ಅರ್ಥ ಆಗಿದೆ, ಅದನ್ನು ಮುಗಿಸ್ಬೇಕಿದೆ.
ಆಮೇಲೆ ನನಗೆ ನನ್ನನ್ನು ನಾನು ದಾಟಿಕೊಳ್ಳಿಕ್ಕೆ ಬರವಣಿಗೆ ಒಂದು ಒಂದು ಮಾಧ್ಯಮ ಆಗುತ್ತೆ. ನಾನು ಕೇಳಿದ್ದೆ ನಿಮಗೆ ಪ್ರಶ್ನೆ ಅದು. ನಾನು ಎಲ್ಲೋ ಹೇಳಿದೆ ಕೂಡ, ಈ ತೀರ್ಥಂಕರ ಅಂತ ಒಂದು ಶಬ್ದ ಇದೆ ನೋಡಿ. ತೀರ್ಥ ನೀವು ಕೇಳಿದ್ದೀರಿ. ತೀರ್ಥ ಅಂದರೆ ನಿಜವಾದ ಅರ್ಥ ನೀರಲ್ಲ. ಏನು ಸರ್? ಮತ್ತೆ ತೀರ್ಥ ಅಂದರೆ ದಾಟುವುದು ಅಂತ ಅರ್ಥ. ದಾಟೋದಾ? ಈ ದಡದಿಂದ ಆ ದಡಕ್ಕೆ ದಾಟುವುದಕ್ಕೆ ತೀರ್ಥ ಅಂತ ಹೇಳ್ತಾರೆ. ಅಂದರೆ ನಿಜವಾಗ್ಲೂ ನೀವು ದಾಟೋದು ಏನನ್ನ, ಇಹದಿಂದ ಪರಕ್ಕೆ ದಾಟ್ತೀರಿ ಅನ್ನುವ ಅರ್ಥ. ನೀವು ಯಾವುದನ್ನು ದಾಟಬೇಕಾದ್ರೆ ಅನಿವಾರ್ಯವಾಗಿ ಅಲ್ಲಿ ಒಂದು ನೀರು ಬರುತ್ತೆ. ಹಾಗಾಗಿ ತೀರ್ಥ ಅನ್ನೋದು ಒಂದು ಅನಿವಾರ್ಯವಾದ ಅರ್ಥ ಆಗಿದೆ. ತೀರ್ಥ ಸ್ನಾನ ಅಂತೀವಿ. ಅಲ್ಲಿ ನಾವು ಮುಳುಗು ಹಾಕಿದ್ರೆ ನಾನು ಇಹವನ್ನು ದಾಟಿ ಅಥವಾ ಅಪವಿತ್ರತೆಯನ್ನು ದಾಟಿ ಪಾವಿತ್ರ್ಯದತ್ತ ಹೋಗ್ತೇನೆ ಅನ್ನುವ ಅರ್ಥ ಆಗತ್ತೆ. ತೀರ್ಥ ಕುಡಿಯೋದ್ರಲ್ಲೂ ಅಷ್ಟೇನೆ ಆಯಿತಾ. ಅಂದರೆ ಈ ಜಗತ್ತಿಗೂ ಮನುಷ್ಯನಿರುವ, ಸಾವಿರುವ, ಮೃತ್ಯುವಿರುವ ಈ ಜಗತ್ತಿಗೂ ಮನುಷ್ಯನಿಲ್ಲದ ಬರೀ ಚೈತನ್ಯ ಒಂದೇ ಇರುವ ಅಮರ್ತ್ಯ, ಸಾವೇ ಇಲ್ಲದ ಇನ್ನೊಂದು ಜಗತ್ತು, ಅವೆರಡುಗಳ ನಡುವೆ ಒಂದು ಸೇತುವೆ ಹಾಗೆ ಈ ತೀರ್ಥ ಅಂದರೆ ದಾಟುವ ಸಂಗತಿ. ನಾವು ಭಾಷೆ ಕೂಡ ಇದನ್ನು ಹೇಳುತ್ತಲ್ವ, ಸಂಸಾರ ಸಾಗರ, ಇದನ್ನು ನೀವು ದಾಟಬೇಕು ಆಯಿತಾ. ದಾಟುವ ಅರ್ಥ ಅಷ್ಟೆ. ತೀರ್ಥಂಕರ ಅಂದರೆ ಅಂಬಿಗ ಅನ್ನುವ ಅರ್ಥ. ಯಾವನು ಹೊಳೆಯನ್ನು ದಾಟಿಸ್ತಾನೆ ಅವನು, ನಾವೀಗ ಅಂಬಿಗ, ಆ ರೀತಿಯ ಅರ್ಥ. ಅದು ಜೈನರು ಆ ಕಲ್ಪನೆಯನ್ನು ಇನ್ನೊಂದು ಎತ್ತರಕ್ಕೆ ಎತ್ಕೊಂಡು ಹೋಗಿ ಆ ತೀರ್ಥಂಕರ ಅಂದರೆ ಅವನು ಈ ಭವಸಾಗರವನ್ನು ದಾಟಿಸ್ತಾನೆ, ಹಾಗಾಗಿ ಅವರುಗಳಲ್ಲಿ ತೀರ್ಥಂಕರ ಈ ರೀತಿಯ ಅರ್ಥ. ಇವಾಗ ಈ ಅರ್ಥಗಾರಿಕೆ ಇದೆಯಲ್ಲ, ಇದು ನನಗೆ ಯಾಕೆ ಹೀಗೆ ಸರ್ ಎಲ್ಲ ಕೇಳ್ಕೊಂಬಂದೆ, ಒಂದು ಮರ್ತುಬಿಟ್ಟೆ, ಇವಾಗ ಸಡನ್ ಜ್ಞಾಪಕ ಬಂತು. ನಾನು ನಾಗರಾಜ್ ಹೊಸ್ತಾರೆ ಸರ್ನ ನೋಡಿರೋದು ಕ್ಲೀನ್ ಶೇವ್, ಮೀಸೆ ಇಲ್ಲ, ದಾಡಿ ಇಲ್ಲ, ಏನೂ ಇರಲಿಲ್ಲ. ಈ ದಾಡಿ ಮೀಸೆ ಹಿಂದಿನ ಕತೆ ಯಾವಾಗಿಂದ ಸರ್ ಈ ದಾಡಿ ಮೀಸೆ ಬಂದಿದ್ದು? ಇಲ್ಲ, ನಾನು ಯಾವಾಗಲೂ ಕ್ಲೀನ್ ಶೇವನ್ ಆಯಿತಾ, ಯಾವಾಗಲೂ ಮೀಸೆಗಡ್ಡ ಇಲ್ದೇನೆ ಇದ್ದವನು. ಇವಳು ಒಂದ್ಸಲ ನಾನು ನಿಮ್ಮನ್ನೊಂದ್ಸಲ ನೋಡ್ಬೇಕ್ರಿ ಅಂತ, ನನಗೆ ಬರೀ ಮೀಸೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಇದನ್ನ ಬೆಳೆಸ್ದೆ. ಅದಕ್ಕಿಂತ ಹೆಚ್ಚಾಗಿ 5 ವರ್ಷದ ಹಿಂದೆ ಅನಿಸುತ್ತೆ, ಹುಬ್ಬಳ್ಳಿನಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು. ಇವಳು ಆ ನಿರೂಪಣೆಯ ಕಾರ್ಯಕ್ರಮಕ್ಕೆ ಹೋಗಿದ್ಲು, ನಾನೊಂದು ಕವಿಗೋಷ್ಠಿಗೆ ಕರೆದಿದ್ರು. ಅಲ್ಲಿ ಹೋದಾಗ ಏನಾಯಿತು, ನಾವು ಆ ಕಲಾಪ ಜರುಗ್ತಾ ಇದ್ದಂಥ ಮೈದಾನ ಇದೆಯಲ್ಲ, ಆ ಮೈದಾನದ ಆಚೆ ಬದಿಯಲ್ಲಿ ನಾವು ತಂಗಿದ್ದ ಹೋಟೆಲ್ ಇತ್ತು, ನಡುವೊಂದು ರಸ್ತೆ ದುರಸ್ತಿ ಆಗ್ತಿತ್ತು. ಅಲ್ಲಿ ಒಂದು ತಂತಿ ಹರಿದಿತ್ತು ಆಯಿತಾ, ಅಂದರೆ ದುರಸ್ತಿ ಆ ಕತ್ತಲಿನಲ್ಲಿ ನನಗೆ ಕಾಣಿಸ್ಲಿಲ್ಲ. ಎಡವಿ ಬಿದ್ದೆ, ಬೀಳ್ತಿದ್ದ ಹಾಗೇನೆ ಇಲ್ಲಿ ಗೇಟ್ ಬಿತ್ತು, ಇಲ್ಲೆಲ್ಲೋ ಗುರುತು ಕಾಣುತ್ತೆ ನಿಮಗೆ. ಆ ಪರಿಸ್ಥಿತಿಯಲ್ಲಿ 24 ಗಂಟೆ ಅಷ್ಟೇನೆ, 24 ಗಂಟೆ ಆಗುವವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳಿ ಆ ರೀತಿ ಪರಿಸ್ಥಿತಿ ಇತ್ತು. ಆಮೇಲೆ ಇವಳು ತನ್ನ ವರ್ಚಸ್ಸು, ಆದರೆ ಅವಳು ತನ್ನ ಯಾವುದನ್ನೇ ಅವಳು ಯಾವತ್ತೂ ಬಳಸ್ಕೊಂಡಿಲ್ಲ, ಆದರೆ ಅವಳನ್ನು ನೋಡ್ತಿದ್ದ ಹಾಗೆ ಎಲ್ಲವೂ ಒಲಿದು ಬರುವು ಆಗ್ಬಿಡೋದು. ಹಾಗಾಗಿ DC ಆಫೀಸಿಂದ ಸಹಾಯ ಬಂತು. ಆಮೇಲೆ ಅಲ್ಲಿ ಧರ್ಮಸ್ಥಳ ಅವ್ರದ್ದು ಒಂದು ಆಸ್ಪತ್ರೆ ಇದೆ, ಅಲ್ಲಿದ್ದು. ಆಮೇಲೆ 3ನೇ ದಿನ ಅಲ್ಲಿಂದ ಹೊರಟ್ವಿ. ಈ ಕತೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಸುಮಾರಿನಲ್ಲಿ ನನಗೆ ಇದು ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಾದಮೇಲೆ ಎಲ್ಲರೂ ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ನಮಗೂ ನೀವು ಹಿಂಗೆ ಆಮೇಲೆ ಕೆಲವ್ರು ಹೇಳ್ತಾರೆ ಮೀಸೆ ತಿರುತ್ತೀನಲ್ಲ. ನಂದು 2020ನೇ ಇಸ್ವಿನಲ್ಲಿ ಒಂದು ಪ್ರಿಯೇ ಚಾರುಶೀಲೆ ಅಂತ ಒಂದು ಕಾದಂಬರಿ ಬರೆದೆ. ಆ ವರ್ಷ ಏನಾಯಿತು ಅಂದರೆ, ನಾನು ಅಪರ್ಣೆ ಇದ್ದಕ್ಕಿದ್ದ ಹಾಗೇನೆ ಪುರಿ ಜಗನ್ನಾಥ ಯಾತ್ರೆಗೆ ಹೋಗಬೇಕು ಅಂತ ನಿರ್ಣಯಿಸ್ಕೊಂಡು ಹೋದ್ವಿ. ಏನೇನೂ ಗೊತ್ತಿರಲಿಲ್ಲ, ನಾವೆಲ್ಲ ಮಾಡಿಟ್ಟು ನಮ್ಮ ಆಲ್ ಅವರ್ ಐಡಿಯಾ ವಾಸ್, ನನಗಂತೂ ವೈಯಕ್ತಿಕವಾಗಿ ಅನ್ಪ್ಲಾನ್ ಟ್ರಾವೆಲ್ ಐ ಎಂಜಾಯ್ ಓಕೆ. ಯಾತಕ್ಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಎಕ್ಸ್ಪ್ಲರೇಷನ್ ಇರುತ್ತೆ, ಒಂದು ಸಾಹಸ ಇರುತ್ತೆ, ಒಂದು ಅಡ್ವೆಂಚರ್ ಇರುತ್ತೆ. ಹಾಗೆ ಅಲ್ಲಿ ಹೋದ್ವಿ. ಅವತ್ತು ರಥೋತ್ಸವ ಇತ್ತು. ಹಿಂದಿನ ದಿನ ನಾಳೆ ರಥೋತ್ಸವ ಅಂದರೆ ಹಿಂದಿನ ದಿನ ಸಂಜೆ ನಾವು ಅಲ್ಲಿ ಇಳಿದ್ವಿ. ಆ ಒಂದು ರಾತ್ರಿಯ ಅನುಭವ ಅದು
ಇಡೀ ರಾತ್ರಿ ನಾವು ಹೋಟೆಲ್ ರೂಮಿನ ಆಚೆ ಇದ್ದು ರಥೋತ್ಸವ ಶುರುವಾಗಲಿಕ್ಕೆ ಮೊದಲು ಹೋಟೆಲ್ ಒಳಗೆ ಹೋದ್ವಿ. ರಥೋತ್ಸವವನ್ನು ಟಿ ವಿಯಲ್ಲಿ ನೋಡಿದ್ವಿ. ಆಯಿತಾ, ಅಲ್ಲಿ ಒಳಗೆ ಹೋದಾಗ ಅಪರ್ಣೆ 2 ಮಾತು ಹೇಳಿದ್ಲು. ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ 4-5 ಜನ ಕನ್ನಡಿಗರು ಬಂದು ಇವಳನ್ನ ಗುರುತಿಸಿದ್ರು. ಗೊಣಗುದ್ಲು, ಎಲ್ಲಿ ಹೋದರೂ ಇದಾಯ್ತಲ್ಲಪ್ಪ ನನಗೆ ಅಂತ. ಅಂದರೆ ನಮಗೆ ನಾವ್ಯಾಗೇ ಇರಲಿಕ್ಕಾಗೋಲ್ಲ. 2ನೇದು ಜಗನ್ನಾಥಪುರಿಯ ವಿಮಾನ ಗೋಪುರ ಅಂತೇನಿರುತ್ತೆ, ಅದು ಜಗತ್ತಿನಲ್ಲಿ ಅದು ಕಟ್ಟಲ್ಪಟ್ಟ ಕಾಲಕ್ಕೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಕಟ್ಟಡ ಅದು. ಅದ್ರ ಮೇಲ್ಗಡೆ ಧ್ವಜ ಇರುತ್ತೆ. ಆ ಧ್ವಜವನ್ನು ಅಥವಾ ಪತಾಕೆ ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತಿಗೂ ದಿನಕ್ಕೊಂದ್ಸಲ ಬದಲಾಯಿಸಲಾಗುತ್ತೆ. ಆಮೇಲೆ ಆ ಕಲಶದ ಎತ್ತರದಲ್ಲಿ ಅಲ್ಲಿ ದೀಪಗಳನ್ನು ಹಚ್ಚಲಾಗುತ್ತೆ. ಅಂದರೆ ಒಬ್ಬ ಮನುಷ್ಯ ಯಾವುದೇ ಪರಿಕರ ಇಲ್ಲದೇನೆ ಹತ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ನೋಡಿದವಳು ನಾನು ಒಂದ್ಸಲ ಹತ್ಬೇಕ್ರಿ ಇದನ್ನ ಅಂತ ಹೇಳಿದೆ. ಇವೆರಡು ಮಾತು ಅಂದರೆ ಎಲ್ಲಿ ಹೋದರೂ ಇದೇ ಕಾರಣ, ಜನ ಗುರುತಿಸ್ತಾರೆ, ಇದೊಂದು ಆ ಇಳಿದಂತೆ ನಾವು ಅನುಭವಿಸಿದ ಪ್ರತಿಯೊಂದೂ ಒಂದು ರಾತ್ರಿಯ ಕತೆ. ಅದು 290 ಪೇಜ್ ಬರೆದೆ. ಆಯಿತಾ, ಅಲ್ಲಿ ಸ್ಥೂಲವಾಗಿ ಏನು ಅಂತ ಹೇಳಿದ್ರೆ, ಅಲ್ಲಿ ಅದರ ನಾಯಕ ಇರ್ತಾನಲ್ಲ, ಅವನು ತಮಿಳ್ನವನು. ಇವಳು ಕನ್ನಡ ಸಿನಿಮಾದಲ್ಲಿ ದೊಡ್ಡ ನಟಿ, ಯಾರು ಹೀರೋಯಿನ್ನು. ಅವರಿಬ್ಬರು ಅಲ್ಲಿ ಪುರಿ ಜಗನ್ನಾಥ್ ಯಾತ್ರೆಗೆ ಅವನು ಓಡ್ ಬಂದಿರ್ತಾನೆ, ಇವಳು ಕೂಡ ಮನೆ ಬಿಟ್ಟು ಓಡ್ ಹೋಗಿರ್ತಾಳೆ. ಅಲ್ಲಿ ಭೇಟಿಯಾಗತ್ತೆ. ಭೇಟಿ, ಒಂದು ರಾತ್ರಿಯ ಕಥನ, ಪ್ರೇಮ ಎಲ್ಲದೂ ಆಗ್ಬಿಡುತ್ತೆ ಅಲ್ಲಿ ಅಷ್ಟು. ಆ ನಾಯಕನ ಪಾತ್ರದಲ್ಲಿ ಅವನು ಹಿಂಗೆ ಯಾವಾಗಲೂ ಮೀಸೆ ತಿರುಗ್ತಾ ಇರ್ತಾನೆ. ಇಷ್ಟು ಕತೆ ಯಾಕೆ ಹೇಳಿದೆ ಅಂದರೆ, ಆ ಪಾತ್ರ ನೀವೇನು, ಅವನ ಹೆಸರು ಐಳನ್ ಅಂತ. ಐಳ ಅಂದರೆ ಭೂಮಿಯ ಮಗ ಅಂತ. ವಂಡರ್ಫುಲ್ ನೇಮ್. ನೀವು ಆ ತಮಿಳ್ನವ್ರು ಅಲ್ಲ ಅಂದಿದ್ರೆ ನನ್ನ ಪ್ರಶ್ನೆ ಅದಾಗಿರೋದು, ನೀವೇನ ಸರ್ ಆ ಪಾತ್ರ ಅಂತ. ಇಲ್ಲ, ಸೊ ಅದು ಓದ್ದವರೆಲ್ಲ ನೀವೇನಾ, ಅದೊಂದು. ಅದು ಓದ್ದವರೆಲ್ಲ, ಅದು ಜನರಲಿ ಹೆಂಗಸರು ಮಹಾಭಾವುಕರು ನೋಡಿ, ಹುಡುಗಿರು. ಅಯ್ಯೋ ನನಗೂ ಐಳನ್ ಥರ ಗಂಡ ಬೇಕು ಅಂತ ಬರೆಯೋರು. ಈ ಅಪರ್ಣೆದು ಇದೆಲ್ಲ ಆದಮೇಲೆ ನಮಗೆ ನಿಮ್ಮ ಥರ ಗಂಡ ಬೇಕು ಅಂತ ಇವತ್ತಿಗೂ ಬರುತ್ತೆ ಮೆಸೇಜ್ಗಳು. ಹಾಗೆ ನೀವೊಬ್ಬ ಅದ್ಭುತ ಪ್ರೇಮಿ, ಅದ್ಭುತವಾದ ಗಂಡ. ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರು ಅದೃಷ್ಟವಂತರು ಅಂತಾನೆ ಹೇಳೋಕ್ಕಾಗಲ್ಲ ಸರ್. ನಿಮ್ಮ ಇಷ್ಟು ಇದನ್ನು ಕೇಳಿದಾಗ ನನಗೆ ಜ್ಞಾಪಕ ಬಂದಿದ್ದು ಹಾಲೂಜಿ ಅನ್ನೋ ಸಿನಿಮಾದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾತ್ರ. ನಿಮ್ಮ ಕತೆ ಗೊತ್ತಿಲ್ಲ ನನಗೆ, ಅಲ್ಲಿಗೆ ಹೋಲ್ತದು. ಅದು ಉತ್ಪ್ರೇಕ್ಷೆ ಅಂತ ಒಪ್ತೇನೆ. ನಾನು ಕೂಡ ಹಾಲೂಜಿನ ಮಲೆಬೆನ್ನೂರು ಅನ್ನೋ ಒಂದು ಊರು